ಬೇಡ ಬೇಡ, ಒಂದೇ ಸರಿ ದುಡ್ಕೋದು ಬೇಡ. ಸ್ವಲ್ಪ ನಿಧಾನದಿಂದ ಹೋಗ್ಬೇಕು. ಯಾವ್ದ್ಯಾರು ನಾವು ಗಡಿಬಿಡಿ ಮಾಡಿದ್ದು ಹೆಚ್ಚಾಯ್ತು. ಮೊನ್ನೆ ಹೇಳಿದ್ರೆ ನನ್ನ ಮಾತು ಕೇಳಲೇ ಇಲ್ಲ. ಎಷ್ಟೋ ದಿವಸ ಮನೆಯಲ್ಲೇ ಒಂದು ಬೇಸಿಗೆ ತಿನ್ನೋಕೆ ಇಲ್ದಿದ್ದಾಗ ಅವರು ಪಾರ್ವತಮ್ಮನೇ ತಂದು ಕೊಟ್ಟಾರೆ ಗೊತ್ತಾ. ನಾವು ಬಂದು ಶುರುವಿನಲ್ಲಿ ನಮಗಲ್ಲೊಂದು ಸೂರು ಕಟ್ಕೊಳಕ್ಕೆ ಜಾಗ ಕೊಟ್ಟಿದ್ದು ಅವರು. ಹಂಗೆ ಅದೊಂದು ಭಾಳ ಸಂಕಟ ಆಗ್ತದೆ. ಅವ್ರ ಮನೆಗೆ ದೋವ ಬಗ್ದು ಬಿಟ್ನಲ್ಲ ಅಂತ. ಎಷ್ಟು ಜ್ಞಾನ ಮಾಡಿದ್ರು ಆ ಕೆಲಸ ಮಾಡಬಾರ್ದಿತ್ತು. ನಾನು ಹೇಳಿದ್ದೇ ತಪ್ಪಾಯ್ತು ನಿಮ್ಮ ಹತ್ರ. ಎಂತ ಮಾಡೋದು, ಎಲ್ಲ ಚುರುಕಾಗ್ಯಾರೆ ಊರು ಮನೆಯವರು. ಅಲ್ಲಿ ಇಲ್ಲಿ ಕೂತಲ್ಲೆಲ್ಲ ಮಾತಾಡೋದು. ಮನೆ ಹಿಂಗ್ಸು ಬಂದಳು ಹೇಳ್ತದಲ್ಲ, ಎಲ್ಲರೂ ಊರು ಮನೆಯಲ್ಲಿ ಯಾರೋ ಗೊತ್ತಿದ್ದಾರೆ ಅಂತಲೇ ಮಾತಾಡ್ತಾ ಇದ್ದಾರಂತೆ. ಮೊನ್ನೆ ಆಗಿದ ಮೇಲಂತೂ ಯಾರೋ ಹತ್ರದರೆಯೇ ಕಂಡುಹಿಡಿಬೇಕು ಅನ್ನೋ ಪೊಲೀಸ್ನವರಿಗೂ ಹೇಳ್ಯಾರಂತೆ. ಯಾರ್ಯಾರು ಎಲ್ಲೆಲ್ಲಿ ಜನ ಬಿಟ್ಟಾರೋ ಹೇಳೋಕ್ಕಾಗಲ್ಲ, ಸುಮ್ಮನಿದ್ದು ಬಿಡಿ. ನೀವು ಹೇಳ್ತೀರಿ ಅಂಥೇಳಿ ಎಲ್ಲಕ್ಕೂ ಹಂಗೆ ದುಡುಕಿ ಹೋಗೋಕ್ಕಾಗಲ್ಲ. ಕಡಿಕೆ ಮಾರಯ್ಯ, ನೀ ಸುಮ್ಮನಿರು. ಎಲ್ಲದಕ್ಕೂ ಒಂದೊಂದು ನ್ಯಾಯ ಹೇಳ್ತಿರ್ತೀಯ. ಆವತ್ತು ಅಲ್ಲೇ ನಮ್ಮ ಬೀದಿಲೇ ಇರೋದು, ಹಂಗೆ ನೆರೆಹೊರೆಯವ್ರ ಮನೆಗೆಲ್ಲ ಹಂಗೆ ಮಾಡಬಾರ್ದು, ಬೇಡ ಬೇಡ ಅಂದೆ. ದುಡ್ಡು ತಂದು ಕೊಟ್ಟು ಕೂಡಲೇ ನಿಂಗೆ ತೊಗೊಂಡೋಗಿ ಎಲ್ಲ ಖರ್ಚು ಮಾಡೋಕ್ಕೆ ಹೆಂಡತಿ ಕೈಲಿ ಕೊಡೋಕ್ಕೆ ಆಗ್ತದೆ. ಇದಕ್ಕೆಲ್ಲ ನಾವು ಮುಂದೊತ್ತು ಹೋಗ್ಬೇಕು. ಅಲ್ಲ, ನಮ್ಮ ಅಮ್ಮ ಯಾವಾಗಲೂ ಹೇಳೋದು, ಆಚಾರ್ಯರು ಮರ ಕಡಿತಾರಲ್ಲ, ಮರ ಕಡಿಬೇಕಾದ್ರೆ ಮುಂಚೆ ಯಾರ ಮನೆಗೆ ನಾಟನೋ ಅವ್ರ ಹತ್ರ ಒಂದು ಸತಿ ಕಡಿಯೋದ ಅಂತ ಕೇಳೋದಂತೆ. ಇವ್ರು ಕೊಡೀರಿ ಅದನ್ನು ಅಂದಮೇಲೆ ಅವ್ರು ಕಡಿಯೋದಂತೆ. ಎಂತಕ್ಕೆ ಅಂದರೆ ಮರ ಕೊಡೋದು ಪಾಪ ಅವ್ರಿಗೆ ತೊಟ್ಟಬಾರ್ದು ಅಂತ. ಬುದ್ಧಿವಂತಿ ಅಂತೆ. ನಿಂದು ಹಂಗೆ ಆಯ್ತು. ಎಲ್ಲ ಈಗ ನಮ್ಮ ಕೈಲಿ ಮಾಡಿಸ್ಕೊಳೋದು. ಬೇಡ ಬೇಡ ಅಂತ ಹೇಳ್ತೀಯ, ನಾವು ಬೇಕು ಅಂತ ಮಾಡೋದು. ಪಾಪ ಪೂರ್ತಿ ನಮಗೆ ಸುತ್ಕೊಂಡ್ಲಿ ಅಂತನಾ? ಎಂಥ ಪಾಪನ ಪುಣ್ಯನ ಮರ. ಈ ನಾವು ಹಿಂಗಿದ್ದ ಆಡ್ಬೇಕು ಕೆಲಸ ಮಾಡಾರ ಪಾಪ ಪುಣ್ಯ ಗಿರೈಸದ. ಆದರೂ ನಮ್ಮರು ತಮ್ಮರು ಅನ್ನೋದೊಂದು ಇರಬೇಕು. ನೋಡೋಣ ಅಂತ ಗೌಡ್ರನ್ನ ಕೇಳಿದೆ ಮೊನ್ನೆ. ಅವ್ರಿಗೆ ಯಾರು ವಿಚಾರನೇ ಹೇಳಿಲ್ಲ ಅವ್ರ ಮನೆಯಲ್ಲಿ. ಹಿಂಗೆ ಊರು ತುಂಬ ಎಲ್ಲ ಹೇಳ್ತಾ ಹೋಗ್ತಾರೆ ಅಂತಲೂ ಎಂಥದ ಅವ್ರಿಗೆ ಗೊತ್ತೇ ಇಲ್ಲ. ಗೊತ್ತಾದರೂ ಮತ್ತೇನಿಲ್ಲ, ಅವರು ಒಂದು ಕಣ್ಣಿಡ್ತಾರೆ ಗೊತ್ತಾನೋ. ನಮ್ಮನೆ ಮೇಲೆ ಮೊದಲೇ ಅವ್ರಿಗೆ ಒಂಥರ ಗುಮಾನಿ. ಈಗ ಹಂಗಾರೆ ಒಂದು ಕೆಲಸ ಮಾಡೋಣ. ಇನ್ನು ನಿಮ್ಮೂರಲ್ಲಿ ಬೇಡ, ಅವ ಪಾರ್ಮಿ ಊರಲ್ಲಿ ಸ್ವಲ್ಪ ಹಿಂಗಿದ್ದ ಇದೆಲ್ಲ ಅದಿಯಂತೆ. ಎಲ್ಲ ಅವತ್ತಿಂದ ಗುಮಾನಿ ಲೆಕ್ಕ ಹಾಕ್ತಾ ಇದ್ದಾನೆ. ಈಗ ಅಲ್ಲಿ ಹೋದ್ರೆ ಏನು ಮಾಡ್ಬೇಕು ಗೊತ್ತಾ? ಇವತ್ತೊಂದು ಮನೆ ಆದರೆ ಹೊಗಳತ್ತೆ, ಯಾರ ಮನೆಗೆ ಹೋಗೋದಾರು ಹೊಗಳತ್ತೆಯ್ಯ. ಇವತ್ತೊಂದು ಮನೆ ಆದರೆ ಅವು ಏನು ಗುಮಾನಿ ಇತ್ಲಾಗ ಸುದ್ದಿ ಹಬ್ಬಕರೆ 2-3 ದಿನ ಬಿಡುತ್ತೆ. ಇದು ಮಾಡೇ ಬಿಡ್ಬೇಕು. ಆಮೇಲೆ ಬೇಕಾದ್ರೆ ನಮ್ಮ ಇದನ್ನು ನಾವು ಮಾಡ್ಕೊಳ್ಳೋಣ. ಈಗ ಹೋಗೋಣ ನಾಳೆ ಪರ್ಮಿ ಊರಿಗೆ. ಹೋದ್ರೆ ಮಾತ್ರ ಮತ್ತೊಂದು 4 ದಿನ ನಿಂಗೆ ಬರೋಕ್ಕಾಗಲ್ಲ. ಹೇಳ್ಬೇಕು ನಿನ್ನ ಮನೇಲಿ. ಒಳ್ಳೆ ಎಲ್ಲರೂ ಇರೋಣ. ಒಳ್ಳೆ ಎಲ್ಲರೂ ಇರೋಂಗಿಲ್ಲ, ಗುಮಾನಿ ಬರ್ತದೆ. ಆದರೆ ಕತ್ಲಿಗೆ ಬಂದೇ ಬಿಡೋಣ, ನೋಡೋಣ ಏನಾಗ್ತದಂತ ಮಾತ್ರ. 3-4 ದಿವಸ ಬಿಡದೆ ಕೆಲಸದೆ ಏನು ಆಗ್ತದನ್ನು ಹೇಳೋ. ಈಗ ನಮ್ಮ ಮನೆಯೊಳಗೆ ಕೆಲಸ ಬಿಟ್ಟು ಬರೋರೊಳಗೆ ನಂಗೆ ಮನೆಗೆ ಬರೋಕ್ಕಾಗ್ತದ? ಹಂಗೆ ಅದು ಕೆಲಸ ಬಿಟ್ಟು ಬಂದ ಮೇಲೆ ಏನಾದ್ರು ತಡಾಗಿ ಬಂದರೂ 108 ಪ್ರಶ್ನೆ ಕೇಳ್ತಿರ್ತದೆ. ಎಲ್ಲಿಗೆ ಹೋಗಿದ್ರಿ, ಯಾರ ಮನೆ ಕೆಲಸ, ಹಂಗೆ ಹಿಂಗೆ ಅಂತ. ಈಗ ಪೇಟೆ ಬದಿಗೆ ಹೋಗಿದ್ದೆ ಅಂದರೂ ದಿನ ಅಲ್ಲಿ ಕೂತ್ಕೊಂಡು ಎಂತ ಮಾಡ್ತಿದ್ರಿ ಅಂತ ಅದನ್ನು ಕೇಳ್ತದೆ. ಅಷ್ಟೊತ್ತಿನೊಳಗೆ ಬರ್ಬೋದಾ ನಾನು? ಅಲ್ಲಿ ಹೇಳೋಕ್ಕಾಗಲ್ಲ ಮರಯ್ಯ. ಏನು ಗೌರ್ಮೆಂಟ್ ನೌಕರಿ ನಾನು 10 ಗಂಟೆಯಿಂದ 5 ಗಂಟೆ ತನಕ ಮಾಡಿ ಬರ್ತೀವಿ ಅಂತ ಹೇಳೋಕ್ಕೆ? ಅಲ್ಲಿ ಹೊತ್ತು ಗೊತ್ತು ಎಲ್ಲ ನೋಡ್ಕೋಬೇಕಲ್ಲ. ಸಸುತ್ರ ಎಲ್ಲ ಆದರೆ ಬೇಗ ಬರ್ಬೋದು, ಆಗದೇ ಇದ್ರೆ ಸ್ವಲ್ಪ ತಡ ಆದರೂ ಆಗ್ಬೋದು. ಹೆಂಗೆ ಹೇಳೋದು?
ಅದೇ ಒಂದು ಸ್ವಲ್ಪ ತಲೆ ಬಿಸಿ ಮರ. ನಮ್ಮ ಮನೆಯೊಳಗೆ ಮತ್ತೇನಾರು ಇಷ್ಟು ಗುಮಾನಿ ಬಂತು ಅಂದ್ರೆ ಸಾಕು, ಪೂರ್ತಿ ಕಂಡು ಹಿಡಿಯೋ ತನಕ ಬಿಡಲ್ಲ. ಅದಕ್ಕೂ ಒಂದು ಚೂರು ಇದಾಗಬಾರ್ದು, ಆ ಥರಕ್ಕೆ ಮಾಡಬೇಕು. ಎಂಥದ ಮರ ನೋಡೋಣ. ಅದಕ್ಕೆ ಹೇಳ್ತೀನಿ, ದಿನ ಬರೋಕ್ಕಾಗ್ತದ ಆಗಲ್ಲ, ಒಂದೆರಡು ದಿನನಾರು ಬರ್ತೀನಿ. ಓ, ಬಾಗಿಲು ತೆಗ್ದದೆ ಗಿರಸ್ತಿ ಮನೆಯಲ್ಲೇ ಅದೇ ಹಂಗಾರೆ. ಅಲ್ಲಿ ಹಾಕ್ಲಾಗ ಏನು ಒಳಗಾದರೆ ಏನು ರಸ್ತೆ ಬದಿ ಮನೆ ಹೋಗಿ ಹೋಗಿ ಬಾಗಿಲು ಆ ನಮ್ಮನೆ ತೆಗೆದು ಹಾರು ಹೊಡ್ಕೊಂಡು ಕೂತಾರಲ್ಲ, ಏನಂತ ಹೇಳ್ಬೇಕು ಇವ್ರಿಗಂತ 100 ಸತಿ ಹೇಳತ್ತೀನಿ. ಬಾಗಿಲು ತೆಗೆದು ಇಟ್ಕೋಬೇಡಿ, ಚಿಲ್ಕೆ ಹಾಕೇಳಿ ಅಂತ ಹೇಳಿದ ಎಲ್ಲಿ ತಲೆ ಒಳಗೆ ಹೋಗ್ಬೇಕಾತು. ಅದೇ ಕೊಟ್ಟೆ ಗಿಟ್ಟೆ ಮುಚ್ಚಿಟ್ಟಿದ್ರೆ ಬೀಗ ಹಾಕಿ ಬಾಗಿಲು ಹಾಕಿ ಬೀಗನೇ ಹಾಕಿಟ್ಟಿದ್ರೇನ. ಹಿಂದೆ ಬೀಗ ಯಾಂತಕ್ಕೆ ಬಂದರೆ ಯಾಂತ ಕಡೆಗೆ ಎಲ್ಲರೂ ಕೊಡ್ಗಿಡ್ಕೊ ಬಿಟ್ಟಿದ್ರ ಹೆಂಗೆ? ಯಾರೋ ತನ್ನ ಮನೇಲಿ ಬಿಟ್ಟಿದ್ದು ಗೊತ್ತಾಗಿ ಹೇಳಿದ್ರ ಕಡೆಗೆ ಬೇಗ ಹೋಗು ಅಂತ. ಓಹೋ ಸಮ, ಹಾಗಾಗಿ ಹೇಳಿದೆ. ಏನಾಗ್ಯದಪ್ಪ ಪುತ್ರಯ್ಯ, ಈಗಷ್ಟೇ ಸಣ್ಣಮ್ಮನ ಹತ್ರ ಮಾತಾಡ್ಕೆ ಬಂದಿದ್ದೆ. ಒಂಚೂರು ಮನ್ಸಿಗೆ ನೆಮ್ಮದಿ ಅದೇ ಗಣಾಗ ಇದು ಮಾಡ್ತಾರೆ ಅಂತ ನಾ ಹೇಳಿದ್ದೆ ಆಗಲ್ಲ. ನನ್ನ ಬಾಯಿಗೆ ವಾಲೆಟ್ ಹೋಗೋಕ್ಕೆ ಏನು ಹಾಕಂತ ನೋಡೋದ ಏನ್ರಿ? ಓ, ನಮ್ಮನೆ ಹಿಂಗ್ಸ್ ಬಂತು. ಏನು ಗತಿ ಸಾಯೋದೀಗ? ನನಗೆ ಗೊತ್ತೇ ಇಲ್ಲ ಇಷ್ಟೊತ್ತಿಗೆ ಬರ್ತದೆ ಅಂತ. ನೀವು ಹೊಳ್ಳಿ ಅದು ಬರೋರೊಳಗೆ ಹೋಗೇ ಬಿಡಬೇಕು. ಮತ್ತೇನಿಲ್ಲ, 108 ಪ್ರಶ್ನೆ ಕೇಳ್ತಾ ಹಾಕಿತ್ತದೆ. ಹೇಳಿ ಇಲ್ಲ, ಅಯ್ಯೋ ನನಗೆ ಅಂತ ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಅಲ್ಲ, ನಾನು ಹೇಳ್ತಾನೆ ಇದ್ದೀನಿ, ನೀವು ಕೂತೇ ಇದ್ದೀರಲ್ಲ. ಹಿಂಗೆ ಮಾಡಬೇಡಿ. ಮತ್ತು ಗೊತ್ತಿಲ್ಲಾದರೂ ಸುದ್ದಿ ಕಾಣಕ್ಕೆ ಹಂಗಿದ್ರೂ ಭಾಳ ನೆಲಕ್ಕುಗ್ಗ ಆಗ್ತದೆ. ಹೇಳಿನಿ, ಮತ್ತೆ ಮಾತಾಡಿ ಪುರ್ಗಾಣಕ್ಕಾಗಲ್ಲ. ಆಚೆ ಕಂಡಿಲ್ಲಿ ಅಲ್ಲಿ ಹಿಂದ್ಗಡೆಯಿಂದ ಬರೋದದು, ಇಲ್ಲಿ ಇದ್ರಿಗಿಂದ ಬರೋಲ್ಲ. ನೀವು ಇದ್ರಿಗಿಂದ ಅದು ಬರೋರೊಳಗೆ ಹೋಗ್ಬೋದು. ಈಗ ಹೋಗಿ ಹೇಳ್ತೀನಿ. ಸುಮ್ಮನೆ ಇರ ಮಾರಯ್ಯ, ಏನು ಹಿಂಗ್ಸ್ರಿಗೆ ಇಷ್ಟು ಹೆದ್ರದ? ನಾನು ಹೇಳ್ತೀನಿ, ನಾನು ಮಾತಾಡ್ತೀನಿ, ನೀನು ಸುಮ್ಮನಿರು. ಅಲ್ಲ ಏನ್ರಿ, ಇದ್ರಿಗೂ ಬಾಗಿಲು ತೆಗೆದು ಹಾರು ಹಾಡ್ಕೊಂಡಿರಿ, ಹಿತ್ಲ ಕಡೆನೂ ಬಾಗಿಲು ತೆಗೆದು ಹಾರು ಹಾಡ್ಕೊಂಡಿರಿ. ಏನು ಬಂತು ನಿಮಗೆ ಹಂಗಾರೆ? ಸಣ್ಣ ಮಕ್ಕಳಿಗಿಂತ ಆತತ್ತಾಗಿ ಹೋದ್ರಲ್ಲ, ಇದ್ದೀರ ಒಳಗೆ? ಹೋ, ಏನು ಹೊರ ಮನೇಲೆಲ್ಲ ಅಂತದ ಇದು ಅಂತಿದ್ರು, ನನ್ನ ಮನೇಲಿ ಏನದೆ ಅಂತ ಬಂದ್ರಪ್ಪ. ಏನು ಬಂಗಾರ ಬೆಳ್ಳ ದೊಡ್ಡ ಕಾಸು ಅಂತ ಹಾಳಾಗಿ ಹೋಗಕ್ಕೆ ಯಾವ ಬಂದು ಇಲ್ಲ. 2 ಕಡೆನೂ ಬಾಗಿಲು ತೆಗೆದು ಹೋಗಿರಲ್ಲ. ಇಷ್ಟೊತ್ತಿಗೆ ಯಾರು ಇರಲ್ಲ ಮನೇಲಿ ಅಂತ ಮಾಡ್ಕೊಂಡಾರೆ. ದೇವರೇ ನಾನು ಇಲ್ಲಿ ಕಳಿಸಿದ್ದೇನೋ, ದೇವ್ರ ರೂಪದಲ್ಲೇ ಬಂದ್ರು. ಅಯ್ಯ, ಮನೆ ಒಳಗೆ ಇದ್ದೀರನ್ರಿ? ಇದ್ದೀರ ಮಾರ, ನಂಗೆ ಹೋದ್ ಜೀವ ಬಂದಂಗತ್ತ. ಅಲ್ಲ, ಘಟದ ಗಡ್ ನಿಂತಿರಲ್ಲ, ಹ್ಞೂ ಅನ್ನಕ್ಕೆ ಬಾಯಿಲ್ಲ ನಿಮಗೆ ಅಂತ ಆದ್ರೆ ಮಕ್ಕಳ್ಕೊಂಡು ನಿಂತಿರಲ್ಲ ಹಾಗೆ. ಇಷ್ಟೊತ್ತಿಗೆ ಅಂತ ಮಾಡ್ತೀರಿ? ಎಷ್ಟೊತ್ತಿಗೆ ಕೆಲಸ ಬಿಟ್ಟು ಬಂದಿದೆ? ಎಷ್ಟೊತ್ತಿಗೆ ನೀವು? ಇದು ಯಾರಿದ? ಯಾರು ಅಂತ ಹೇಳ್ಬೇಕಾ ಇಲ್ಲ? ಅದು ಇದು ಹೇಳೋ ನಾಗಪ್ಪ, ಯಾಕೆ ಹಾಗೆ ನಿಂತಿದೀಯಾ? ನಾನು ಪರಮೇಶ ಅಂತ ಕಣಮ್ಮ. ಔಷಧಿ ಹೊಡೆಯೋಕ್ಕೆ ಬಂದಿದ್ದ. 3 ಸತಿ ಇವನ ಹತ್ರನೇ ಹೊಡೆಸಿದ್ದೆ. ಮತ್ತೆ ಮಳೆ ಬರುತ್ತಾ ಇತ್ತಲ್ಲ, ಇನ್ನೊಂದು ಸರಿ ಹೊಡಿತೀಯಾ ಅಂತ ಕೇಳೋಣ ಅಂತ ಬಂದೆ. ಆಗಲ್ಲ ಅಂತ ಹೇಳ್ತಾ ಇದ್ದ, ಅದೇ ಮಾತಾಡ್ತಾ ಇದ್ವಿ. ಹಾಂ. ಹೌದಾ? ಹಣ ಹೊಡಿತಾರೆ ಔಷಧಿ ಹೊಡಿತಾರೆ, ಏನು ತೊಂದ್ರಿಲ್ಲ. ಇಲ್ಲಿ ಯಾರೋ ಹೇಳ್ತಾರೆ ಅಂತ ಮಾಡ್ಕೊಂಡ್ರೆ ಏನ? ಇಲ್ಲ, ಬರ್ತಾರೆ ಕೂತ್ಕೊಳ್ಳಿ ಎದ್ದು ನಿಂತ್ಕೊಂಡ್ರಲ್ಲ, ನಾನು ದೊಡ್ಡ ಕುಡಿಯೋಕೆ ಅಂತ ಕಾಸ್ತೀನಿ. ಕೂತ್ಕೊಳ್ಳಿ.